ಹರಣಿಯವರ ಹೆಸರನ್ನು ಯಾರು ತಾನೇ ಕೇಳಿರಲಿಕ್ಕಿಲ್ಲ. 1960ರ ಸುಪ್ರಸಿದ್ಧ ನಟಿ, ತನ್ನ ಸೌಂದರ್ಯದಿಂದ ಎಲ್ಲರನ್ನು ಸೆಳೆದು ಬಿಡುತ್ತಿದ್ದ ನಟಿ. ಇವರ ಚಿತ್ರ ಬಿಡುಗಡೆಯಾದರೆ ಸಾಕು ಜನ ಹಾತೊರೆಯುತ್ತಿದ್ದರು. ಮನೆಯಲ್ಲಿ ಇದ್ದ ದನಕರುಗಳನ್ನು ಮಾರಿ, ಕೆಲವರು ಒಡವೆಗಳನ್ನು ಮಾರಿ ಅಥವಾ ಅಡವಿಟ್ಟು ಟಿಕೆಟು ಖರೀದಿಸಿ ಇವರ ಚಿತ್ರ ನೋಡಲು ಬರುತ್ತಿದ್ದರು. ಹೀಗಿತ್ತು ಹರಣಿಯವರ ಕ್ರೇಜ್. ಬನ್ನಿ ವೀಕ್ಷಕರೇ, ಸುಪ್ರಸಿದ್ಧ ನಟಿ ಹರಣಿ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಅನನ್ಯ ಚಿತ್ರಗಳ ಮಾಹಿತಿ ವೀಕ್ಷಿಸುತ್ತಿರುವ ಎಲ್ಲ ಚಿತ್ರಪ್ರೇಮಿಗಳಿಗೂ ನಮಸ್ಕಾರ. ಹರಣಿಯವರು 1937ರಲ್ಲಿ ಉಡುಪಿಯಲ್ಲಿ ಒಂದು ಸಾಂಪ್ರದಾಯಿಕ ಕುಟುಂಬದಲ್ಲಿ 4ನೇ ಮಗುವಾಗಿ ಜನಿಸಿದವರು. ತಂದೆ ಶ್ರೀನಿವಾಸ ಉಪಾಧ್ಯಾಯರು, ಉದ್ಯಮಿ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು. ಉದ್ಯಮದಲ್ಲಿ ನಷ್ಟ ಅನುಭವಿಸಿ ಹರಣಿಯವರನ್ನು ಕರೆದುಕೊಂಡು ಮಧುರೈಗೆ ಬಂದು ನೆಲೆಸಿದರು. ಹರಣಿಗೆ ಆಗ 5 ವರ್ಷ. ಮಧುರೆಯ ರಾಯಲ್ ಟಾಕೀಸ್ ಸಂಸ್ಥೆಯ ಮೂಲಕ ಬೆಳ್ಳಿ ಪರದೆ ಮೇಲೆ ಹರಿದಾಸ್ ಎಂಬ ತಮಿಳು ಚಿತ್ರದಲ್ಲಿ ಬಾಲಕೃಷ್ಣನ ಪಾತ್ರವನ್ನು ನಿರ್ವಹಿಸಿದರು. ನಂತರ ಶ್ರೀ ಮುರುಗನ್ ಮತ್ತು ಕನ್ನಿಕಾ ಚಿತ್ರದಲ್ಲಿ ಬಾಲನಟಿಯಾಗಿ ಅಭಿನಯಿಸಿದರು. ಉತ್ತಮ ಅವಕಾಶ ನಿರೀಕ್ಷೆಯಿಂದ ತಂದೆ ಹರಣಿಯನ್ನು ಕರೆದುಕೊಂಡು ಮಧುರೆಯಿಂದ ಮದ್ರಾಸಿಗೆ ಬಂದು ನೆಲೆಸಿದರು. 1951ರಲ್ಲಿ ಶಂಕರ್ ಸಿಂಗ್ ತಮ್ಮ ಮಹಾತ್ಮ ಪಿಕ್ಚರ್ಸ್ ಲಾಂಛನದಲ್ಲಿ ನಿರ್ಮಿಸಿ ನಿರ್ದೇಶಿಸಿದ ಜಗನ್ಮೋಹಿನಿ ಚಿತ್ರದಲ್ಲಿ ಶ್ರೀಶಿಕೆ ಪಾತ್ರದಲ್ಲಿ ನಟಿಸಿ 14ನೇ ವರ್ಷದ ಹರಣಿ ಕನ್ನಡದ ಬೆಳ್ಳಿಯ ಪರದೆಯ ಮೇಲೆ ರಾರಾಜಿಸಿದರು. ಈ ಚಿತ್ರವು ಎಲ್ಲಾ ಕೇಂದ್ರದಲ್ಲೂ ಶತದಿನೋತ್ಸವ ಆಚರಿಸಿ ಇತಿಹಾಸ ಸೃಷ್ಟಿಸಿತು. ದಾವಣಗೆರೆಯಲ್ಲಿ 36 ವಾರ ಪ್ರದರ್ಶನ ಕಂಡು ದಾಖಲೆ ನಿರ್ಮಿಸಿತು. ನಂತರ ಋಣಾತ್ಮಕ ಛಾಯೆಯ ಮೋಹಿನಿ ಪಾತ್ರದಲ್ಲಿ ಮಿಂಚಿದರು. ತಮ್ಮ ನಗ್ನ ಸೌಂದರ್ಯ ಮತ್ತು ಮಾದಕ ನಟನೆಯಿಂದ ಪ್ರೇಕ್ಷಕರಿಗೆ ಹೆಚ್ಚು ಹಿಡಿಸಿದರು. ನಾಯಕಿ ಪಾತ್ರದ ಮಹತ್ವವೇನೆಂದು ಅರಿಯದ ವಯಸ್ಸಿನಲ್ಲೇ ನಾಯಕಿಯಾಗಿ ಅಭಿನಯಿಸಿ ಅಭಿಮಾನಿಗಳನ್ನು ಹುಚ್ಚು ಹಿಡಿಸಿ ಮಾದಕ ನಟಿ ಎಂಬ ಬಿರುದು ಬಂದಿತು. ಒಂದು ಸ್ನಾನದ ಉಡುಗೆಯನ್ನು ತೊಟ್ಟಿದ ಸೀನನ್ನು ನೋಡಲು ಪ್ರೇಕ್ಷಕರು ಮತ್ತೆ ಮತ್ತೆ ಸಿನಿಮಾ ನೋಡಲು ಹೋಗುತ್ತಿದ್ದರು. ಇದರ ಬಳಿಕ ಹರಣಿಯವರು ಅಭಿನಯಕ್ಕೆ ವಿಪುಲ ಅವಕಾಶಗಳಿರುವ ಚಿತ್ರಗಳತ್ತ ಗಮನ ಸೆಳೆದರು. 1953ರಲ್ಲಿ ಬಿ ವಿಠಲಾಚಾರ್ಯ ನಿರ್ದೇಶನದ ಸೌಭಾಗ್ಯಲಕ್ಷ್ಮಿ, 1954ರಲ್ಲಿ ಕನ್ಯಾದಾನ ಅದ್ಭುತ ನಟನೆಯಿಂದ ಎಲ್ಲರ ಪ್ರೀತಿಪಾತ್ರರಾದರು. ಕನ್ಯಾದಾನದಲ್ಲೂ ಇಡೀ ಚಿತ್ರದಲ್ಲಿ ಮುಖಕ್ಕೆ ಮಸಿ ಬಳಸಿಕೊಂಡು ಅಭಿನಯಿಸಿದ ಕ್ರಮವೇ ಸವಾಲಾಗಿತ್ತು. 1955ರಲ್ಲಿ ಗಂಧರ್ವ ಕನ್ಯೆ ಚಿತ್ರದಲ್ಲಿ ಮೊಸಳೆಯೊಂದಿಗೆ ಸೆಣಸಾಡುವ ದೃಶ್ಯ ಒಂದರಲ್ಲಿ ಬದಲಿ ಕಲಾವಿದರನ್ನು ಬಳಸದೆ ಸ್ವತಃ ತಾವೇ ಅಭಿನಯಿಸುವ ಮೂಲಕ ಎಂಥ ಪಾತ್ರಕ್ಕೂ ಸೈ ಎಂದು ಅನಿಸಿಕೊಂಡವರು ಹರಣಿಯವರು. 1955ರಲ್ಲಿ ಬಂದಂತಹ ಚಿತ್ರ ವಿಚಿತ್ರ ಪ್ರಪಂಚ. ಈ ಚಿತ್ರಕ್ಕೆ ತಾವೇ ಸಂಭಾಷಣೆ ಮತ್ತು ಗೀತೆಗಳನ್ನು ಬರೆದು ದಾರಾ ಬೇಂದ್ರೆಯವರ ಸಂಭಾಷಣೆಯನ್ನು ಸ್ಫುಟವಾಗಿ ಏಳಿಸುವಲ್ಲಿ ಹರಣಿಯವರ ಪಾತ್ರ ಮಹತ್ವವಾಗಿತ್ತು. 1956ರಲ್ಲಿ ತೆರೆಕಂಡಂತಹ ಧರ್ಮ ವಿಜಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗೆ ನಾಯಕಿಯಾಗಿ ನಟಿಸಿದರು. 1961ರಲ್ಲಿ ಬಿಡುಗಡೆಯಾದ ನಾಗಾರ್ಜುನ, 1964ರಲ್ಲಿ ಶಿವಗಂಗೆ ಮಹಾತ್ಮೆ ಮತ್ತು 1965ರಲ್ಲಿ ಸರ್ವಜ್ಞಮೂರ್ತಿ. ಹೀಗೆಯೇ 10ಕ್ಕೂ ಹೆಚ್ಚು ಚಿತ್ರದಲ್ಲಿ ನಾಯಕಿಯಾಗಿ ನಟಿಸಿದರು. ಡಾಕ್ಟರ್ ರಾಜ್ಕುಮಾರ್ ಹಾಗೂ ಹರಣಿ ಜೋಡಿ ತುಂಬಾ ಪ್ರಖ್ಯಾತವಾಗಿತ್ತು. ಇವರಿಬ್ಬರ ಅಪೂರ್ವ ಚಿತ್ರಗಳೆಂದರೆ ನಾಂದಿ ಹಾಗೂ ನಂದಾದೀಪ. ಋಣಾತ್ಮಕ ಛಾಯೆಯ ಪಾತ್ರವನ್ನು ಸವಾಲಾಗಿ ಸ್ವೀಕರಿಸಿ 1960ರಲ್ಲಿ ತೆರೆಕಂಡ ಆಶಾಸುಂದರಿ ಚಿತ್ರದಲ್ಲಿ ವಿಭಿನ್ನತೆಯನ್ನು ಮೆರೆದರು. ಈ ಚಿತ್ರಕ್ಕೆ ಶ್ರೇಷ್ಠ ಖಳನಟಿ ಪಾತ್ರಕ್ಕೆ ಪ್ರಶಸ್ತಿ ದೊರೆಯಿತು. 1960ರಲ್ಲಿ ಜಾನಪದ ಶೈಲಿಯ ಚಿತ್ರದಲ್ಲಿ ಅಂದರೆ ರತ್ನಮಂಜರಿ, 1962ರಲ್ಲಿ ವಿಧಿವಿಲಾಸ ಚಿತ್ರಗಳಲ್ಲಿ ಇವರ ಮುಖ್ಯ ಭೂಮಿಕೆಯಿತ್ತು. ಹರಣಿಯವರ ಸರ್ವಕಾಲಿಕ ಶ್ರೇಷ್ಠ ಚಿತ್ರವೆಂದರೆ ನಾಂದಿ ಹಾಗೂ ನಂದಾದೀಪ. ಲಂಡನ್ ಚಿತ್ರೋತ್ಸವದಲ್ಲಿ ಪಾಲ್ಗೊಳ್ಳುವ ಮೂಲಕ ಅಂತಾರಾಷ್ಟ್ರೀಯ ಚಿತ್ರೋತ್ಸವದಲ್ಲಿ ಪಾಲ್ಗೊಂಡ ಮೊದಲ ಕನ್ನಡ ಚಿತ್ರ ಎಂಬ ಹೆಗ್ಗಳಿಕೆಗೂ ಪಾತ್ರವಾಯಿತು. 1963ರಲ್ಲಿ ರಾಜಾಶಂಕರ್ ಜೊತೆ ಮಂಗಳ ಮುಹೂರ್ತ, 1964ರಲ್ಲಿ ಸುದರ್ಶನ್ ಜೊತೆ ಆನಂದ ಬಾಷ್ಪ, 1965ರಲ್ಲಿ ಪತಿವ್ರತ,
1966ರಲ್ಲಿ ಕಲ್ಯಾಣ್ ಕುಮಾರ್ ಅವರೊಂದಿಗೆ ಸುಬ್ಬಾಶಾಸ್ತ್ರಿ, 1967ರಲ್ಲಿ ರಾಜ್ಕುಮಾರ್ ಅವರೊಂದಿಗೆ ಸತಿ ಸುಕನ್ಯಾ. ಸುಮಾರು 1.5 ದಶಕಗಳ ಕಾಲ ತಮ್ಮ ವೈವಿಧ್ಯಮಯ ಪಾತ್ರದಲ್ಲಿ ಎಲ್ಲರನ್ನೂ ರಂಜಿಸಿ ರಾಜ್ಕುಮಾರ್, ಉದಯ್ ಕುಮಾರ್, ಕಲ್ಯಾಣ್ ಕುಮಾರ್, ರಾಜಾಶಂಕರ್ ಹಾಗೂ ಶ್ರೇಷ್ಠ ನಿರ್ದೇಶಕರಾದ ಎಂ.ಆರ್. ವಿಠಲ್, ಎನ್. ಲಕ್ಷ್ಮಣನಾರಾಯಣ್, ಹುಣಸೂರು ಕೃಷ್ಣಮೂರ್ತಿ, ಬಿ. ವಿಠಲಾಚಾರ್ಯ ಮುಂತಾದವರ ಜೊತೆ ಕೆಲಸ ಮಾಡಿದರು. ಹರಣಿಯವರ ಸಹೋದರರಾದ ವಾದಿರಾಜ್ ಮತ್ತು ಜವಾಹರ್ ನಿರ್ಮಾಣದ ನಂದಾದೀಪ ಹಾಗೂ ನಾಂದಿ ಚಿತ್ರದ ನಿರ್ಮಾಣಕ್ಕೂ ಕೈ ಹಾಕಿ ತಮ್ಮ ವಿಜಯ ಭಾರತಿ ಸಂಸ್ಥೆಯಿಂದ ಪ್ರೇಮಕ್ಕೂ ಪರ್ಮಿಟ್ 1967ರಲ್ಲಿ ಬಿಡುಗಡೆ ಮಾಡಿದರು. 1969ರಲ್ಲಿ ಸೀತಾ, 1970ರಲ್ಲಿ ನಾ ಮೆಚ್ಚಿದ ಹುಡುಗ, 1972ರಲ್ಲಿ ಸೀತೆಯಲ್ಲ ಸಾವಿತ್ರಿ, 1973ರಲ್ಲಿ ನಮ್ಮಮ್ಮನ ಸೊಸೆ ಅಂತಹ ಸದಾಭಿರುಚಿ ಚಿತ್ರಗಳನ್ನು ನಿರ್ಮಿಸಿದ್ದಾರೆ. ನಮ್ಮ ಮಕ್ಕಳು ಚಿತ್ರಕ್ಕೆ ಫಿಲಂಫೇರ್ ಪ್ರಶಸ್ತಿ ದೊರೆತರೆ ಇದರ ಮೂಲಕ ಕನ್ನಡದ ಮೊದಲ ಚಿತ್ರ ಫಿಲಂಫೇರ್ ಪ್ರಶಸ್ತಿ ಪಡೆದ ಮೊದಲ ನಿರ್ಮಾಪಕಿಯಾದರು ನಮ್ಮ ಹರಣಿಯವರು. ಹರಣಿಯವರು ಇಸ್ರೋ ವಿಜ್ಞಾನಿ ಡಾಕ್ಟರ್ ಎಸ್. ರಾವ್ ಅವರನ್ನು ಮದುವೆಯಾಗಿ 12 ವರ್ಷ ಸೌದಿಯಲ್ಲಿ ವಾಸವಾಗಿದ್ದರು. ಈಗ ತಮ್ಮ ಪತಿ ಮತ್ತು ಏಕೈಕ ಪುತ್ರ ನಿಹಾರ್ ಅವರೊಂದಿಗೆ ಬೆಂಗಳೂರಿನಲ್ಲಿ ಸಂತೃಪ್ತ ಜೀವನ ನಡೆಸುತ್ತಿದ್ದಾರೆ. ಹರಣಿ ಅವರಿಗೆ ದೊರೆತಂತಹ ಪ್ರಶಸ್ತಿಗಳು: 1969ರಲ್ಲಿ ನಮ್ಮ ಮಕ್ಕಳು ಫಿಲಂಫೇರ್ ಪ್ರಶಸ್ತಿ, ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ 2009ರಲ್ಲಿ, ಶ್ರೀ ರಾಘವೇಂದ್ರ ಚಿತ್ರವಾಣಿ ಸಂಸ್ಥೆಯಿಂದ 2009ರಲ್ಲಿ ಜಯಮಾಲಾ ಎಚ್.ಎಂ. ರಾಮಚಂದ್ರ ಪ್ರಶಸ್ತಿ, 2010ರಲ್ಲಿ ಬಿ. ಸರೋಜಾದೇವಿ ಪ್ರಶಸ್ತಿ, 2016ರಲ್ಲಿ ರಾಣಿ ಅಬ್ಬಕ್ಕ ಪ್ರಶಸ್ತಿ, ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ 2016ರಲ್ಲಿ. ಹೀಗೆಯೇ ಕನ್ನಡ ಚಿತ್ರರಂಗಕ್ಕೆ ಹರಣಿಯವರ ಕೊಡುಗೆ ಅವಸ್ಮರಣೀಯ. ಕನ್ನಡ ಚಿತ್ರ ರಸಿಕರು, ಚಿತ್ರ ಪ್ರೇಮಿಗಳು ಅವರನ್ನು ಎಂದೂ ಮರೆಯಲಾರರು. ಪ್ರೀತಿಯ ವೀಕ್ಷಕರೇ, ಹರಣಿಯವರ ಕುರಿತಾಗಿ ಮಾಹಿತಿ ಹಾಗೂ ಸಿನಿ ಪಯಣ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸಿ ಈ ಸಂಚಿಕೆಯನ್ನು ಮುಗಿಸುತ್ತಿದ್ದೇವೆ. ಪ್ರೀತಿಯ ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಸಾಧಕರ ಹಾಗೂ ಚಿತ್ರದ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ. ಹರಣಿಯವರ ಈ ಸಂಚಿಕೆ ನಿಮಗೆ ಇಷ್ಟವಾದಲ್ಲಿ